Hello guys, welcome back to our class. So today next concept, types of goodwills. Types of goodwill ಅಲ್ಲಿ there are the two types. First one purchase goodwill, second one non purchase goodwill. Okay, so first of all purchase goodwill and non purchase goodwill ನಾವು ತಿಳ್ಕೊಳ್ಳಿಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡುವ, ನಾವು ಡಿಟೇಲ್ ಆಗಿ ಬೇಸಿಕ್ ಕಾನ್ಸೆಪ್ಟನ್ನ ಮತ್ತೊಂದು ಸಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತೆ. ಅದ್ರ ನಂತರ ನಿಮಗೆ ಪರ್ಚೇಸ್ ಗುಡ್ವಿಲ್ ಆ್ಯಂಡ್ ನಾನ್ ಪರ್ಚೇಸ್ ಗುಡ್ವಿಲ್ ನಿಮ್ಗೆ ಅದೇನಾಗ್ತದೆ ಈಸಿಲಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಸೊ ಫಸ್ಟ್ ಗುಡ್ವಿಲ್ ಮೀನ್ಸ್ ಆಲ್ರೆಡಿ ನಿಮ್ಮನ್ನ ಹೇಳಿದ್ದೆ ಲಾಸ್ಟ್ ವಿಡಿಯೋಸ್ನಲ್ಲಿ ಸೇಮ್, ಇಟ್ ಈಸ್ ಅ ಇಂಟ್ಯಾಂಜಿಬಲ್ ಅಸೆಟ್ಸ್. ಕರೆಕ್ಟ್. ಇಂಟ್ಯಾಂಜಿಬಲ್ ಮೀನ್ಸ್ ಇಟ್ ಈಸ್ ಅ ಫಿಸಿಕಲಿ ಕೆನಾಟ್ ಟಚ್ ಆ್ಯಂಡ್ ಕೆನಾಟ್ ಸಿ ಬಟ್ ಶೋ ಟು ದ ಫೈನಲ್ ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟಲ್ಲಿ. ರೈಟ್. ಬಿಕಾಸ್ ಇದು ಎದಕ್ಕಂತ ಹೇಳಿದರೆ, ನಾವು ಎದಕ್ಕೆ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಂತ ಹೇಳಿದರೆ ಇದು ಒಂದು ಕಂಪನಿಯ ಅಸೆಟ್ಸ್ ಆಗಿದೆ. ಕರೆಕ್ಟ್. ಸೊ ದೇರ್ ಫೋರ್ ಕಂಪನಿ ಏನು ಮಾಡಬೇಕು, ಕ್ರಿಯೇಟ್ ಮಾಡಬೇಕು ಗುಡ್ ರೆಪ್ಯುಟೇಷನ್ಸ್, ಗುಡ್ ಸೇಲ್ಸ್, ಗುಡ್ ನೇಮ್ಸ್. ಇದನ್ನು ಕ್ರಿಯೇಟ್ ಮಾಡಬೇಕಂತ ಹೇಳಿದರೆ ಆಬ್ವಿಯಸ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ನ ಕೂಡ ಏನು ಮಾಡಬೇಕು, ಅವರು ಕ್ರಿಯೇಟ್ ಮಾಡಬೇಕು. ಇಂಟ್ಯಾಂಜಿಬಲ್ ಅಸೆಟ್ಸ್ ಮೀನ್ಸ್ ಇಟ್ ಈಸ್ ಆಬ್ವಿಯಸ್ಲಿ ಗುಡ್ವಿಲ್. ರೈಟ್. ಸೊ ನೆಕ್ಸ್ಟ್ ಗುಡ್ವಿಲ್ ಬಗ್ಗೆ ನಾವು ಡಿಟೇಲ್ ಆಗಿ ತಿಳ್ಕೊಬೇಕಂತ ಹೇಳಿದರೆ, ಅಂದರೆ ಕಂಪನಿ ಯಾವ ರೀತಿ ಎಕ್ವೈರ್ ಮಾಡಿದಾಗ, ಅಂದರೆ ಎಕ್ವಿಸೇಷನ್ ಮಾಡಿದಾಗ, ಪರ್ಚೇಸ್ ಮಾಡಿದಾಗ ಆ ಟೈಮ್ನಲ್ಲಿ ಅಂಥೇಳಿ ಯಾವ ರೀತಿ ನಾವು ಇಂಟ್ಯಾಂಜಿಬಲ್ ಗುಡ್ವಿಲ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದ್ರ ಬಗ್ಗೆ ನಾವು ಆ್ಯಕ್ಚುಲಿ ಸ್ವಲ್ಪ ತಿಳ್ಕೊಳ್ಳುವ. ಸೊ ಫಸ್ಟ್ ನಾನು ಅದಕ್ಕೊಂದು ಎಕ್ಸಾಂಪಲ್, ಒಂದು ಚಾರ್ಟ್ ಮಾಡಿದ್ದೇನೆ ಕೆಳಗಡೆ ನೋಡಿರಿ. ಸೊ ಫಸ್ಟ್ ಒನ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಕರೆಕ್ಟ್. ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್. ನೆಕ್ಸ್ಟ್ ಲೆಸ್ ದೆನ್ ಪರ್ಚೇಸ್ ವ್ಯಾಲ್ಯೂ. ನೆಕ್ಸ್ಟ್ ಅಕ್ವಿಸೇಷನ್. ಓಕೆ. ಸೊ ಇಲ್ಲಿ ಎರಡು ಕಂಪನಿ ಇದೆ, ABC ಕಂಪನಿ ಮತ್ತೊಂದು XYZ ಕಂಪನಿ ಅಂಥೇಳಿ. ಓಕೆ. ಸೊ ABC ಕಂಪನಿಯಲ್ಲಿರುವಂತಹ ಅಸೆಟ್ಸ್ ಏನಾಗಿದೆ ಪರ್ಚೇಸ್ ವ್ಯಾಲ್ಯೂ, ಅಂದರೆ ಪರ್ಚೇಸ್ ಮಾಡಿದಂತಹ ಅಸೆಟ್ಸ್ ವ್ಯಾಲ್ಯೂಕ್ಕಿಂತಲೂ ಫೇರ್ ವ್ಯಾಲ್ಯೂ ಏನಿದೆ ಕಡಿಮೆ ಇದೆ. ಸೊ ಪರ್ಚೇಸ್ ವ್ಯಾಲ್ಯೂಕ್ಕಿಂತ ಅಸೆಟ್ಸ್ ವ್ಯಾಲ್ಯೂ ಏನಾಗಿದೆ ಕಡಿಮೆ ಇದೆ ಅಂತೇಳಿ, ಯಾವುದು ಫೇರ್ ವ್ಯಾಲ್ಯೂ. ಸೊ ಇಲ್ಲೇನಾಗಿದೆ, ಯಾವುದೋ ಒಂದು ABC ಕಂಪನಿ ಏನು ಮಾಡ್ತಿದೆ, ತನ್ನಲ್ಲಿರುವಂತಹ ಎಲ್ಲ ಅಸೆಟ್ಸ್ಗಳನ್ನು ಯಾರಿಗೆ ಕೊಡ್ತಾ ಇದೆ, ಸೆಲ್ ಮಾಡ್ತಾ ಇದೆ XYZ ಕಂಪ್ನಿಗೆ. XYZ ಕಂಪನಿ ABC ಕಂಪನಿಯಿಂದ ತನ್ನಲ್ಲಿರುವಂತಹ ಅಂದರೆ ABC ಕಂಪನಿಯಲ್ಲಿರುವಂಥ ಅಸೆಟ್ಸ್ಗಳನ್ನು ಅದು ಎಕ್ವೈರಿಂಗ್ ಪರ್ಚೇಸ್ ಮಾಡ್ತಾ ಇದೆ. ಅದನ್ನು ಎಕ್ವೈರ್ ಮಾಡಿಕೊಂಡು XYZ ಕಂಪನಿ ABC ಕಂಪನಿಗೆ ತಾನೇನು ಮಾಡ್ತಿದೆ, ಅಮೌಂಟ್ನ ಪೇ ಮಾಡ್ತಾ ಇದೆ. ಯಾವ ಅಮೌಂಟ್, ಎಷ್ಟು ಅಮೌಂಟ್ ಅಂತ ಹೇಳಿದರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ನೋಡಿರಿ. ಫಸ್ಟ್ ಒನ್ ABC ಕಂಪನಿ ಫೇರ್ ವ್ಯಾಲ್ಯೂ ಬೇಸಸ್ ಮೇಲೆ, ಅಂದರೆ ಪರ್ಚೇಸ್ ವ್ಯಾಲ್ಯೂಕ್ಕಿಂತ ಫೇರ್ ವ್ಯಾಲ್ಯೂ ಬೇಸಸ್ ಮೇಲೇ ಏನು ಮಾಡ್ತಿದೆ, ಅಸೆಟ್ಸ್ನ ಪರ್ಚೇಸ್ ಮಾಡಿರ್ತೇವೆ. ಬಟ್ ಎಕ್ವೈರ್ ಮಾಡ್ತಾ ಇರುವ ಕಂಪನಿ ಯಾವುದಕ್ಕೆ, ABC ಕಂಪನಿಗೆ 1,20,000 ಪೇ ಮಾಡ್ತಿದೆ. ಬಿಕಾಸ್ ABC ಕಂಪನಿ ಈಸ್ ಅ ಗುಡ್ ರೆಪ್ಯೂಟೆಡ್ ಕಂಪನಿ. ಸೊ ಅಲ್ಲಿರುವಂತಹ ಗುಡ್ವಿಲ್ನ XYZ ಕಂಪನಿ ಪರ್ಚೇಸ್ ಮಾಡ್ತಾಯಿದೆ ಅಂದರೆ ಆಬ್ವಿಯಸ್ಲಿ ಏನು ಮಾಡಬೇಕು, 1,20,000 ಪೇ ಮಾಡಬೇಕು. ಬಿಕಾಸ್ ಅ ಪರ್ಚೇಸ್ ಬೇಸ್ ಮೇಲೇ ಎಕ್ವಿಸೇಷನ್ ಕಂಪನಿ ABC ಕಂಪನಿಗೆ ಪೇ ಮಾಡ್ತಿದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬಂತು, ABC ಕಂಪನಿ 1,00,000 ಇದೆ, ಎಕ್ವಿಸೇಷನ್ ಕಂಪನಿ 1,20,000 ಪೇ ಮಾಡ್ತಾ ಇದೆ. ಹಾಗಿದ್ರೆ ಎಷ್ಟು ಡಿಫ್ರೆನ್ಸ್ ಬಂತು, ಇಟ್ ಈಸ್ ಅ 20,000 ಆ್ಯಕ್ಚುಯಲ್ ಗುಡ್ವಿಲ್ ಆಫ್ ದ ABC ಕಂಪನೀಸ್ ಅಂಥೇಳಿ. ಸೊ ಅಂದರೆ ಆ್ಯಕ್ಚುಲಿ ABC ಕಂಪನಿಯ ಆ್ಯಕ್ಚುಯಲ್ ಗುಡ್ವಿಲ್ ಅಮೌಂಟ್ ಎಷ್ಟಿತ್ತು, ಹಾಗಿದೆ 20,000. ಸೊ 20,000ನ ಎಕ್ವಿಸೇಷನ್ ಕಂಪನಿ ABC ಕಂಪನಿಗೆ ಪೇ ಮಾಡ್ತಾ ಇದೆ. ಬಿಕಾಸ್ ABC ಕಂಪನಿ ಈಸ್ ಅ ಗುಡ್ ರೆಪ್ಯೂಟೆಡ್ ಕಂಪನಿ. ರೈಟ್. ಗುಡ್ ರೆಪ್ಯುಟೇಷನ್ ಆ್ಯಂಡ್ ಗುಡ್ ಸೇಲ್ಸ್ ಕಂಪನಿ ಅಂಥೇಳಿ. ಸೊ ABC ಕಂಪನಿದು ಗುಡ್ವಿಲ್ ಎಷ್ಟಿದೆ, ಆ್ಯಕ್ಚುಲಿ 20,000. ಅದಕ್ಕೋಸ್ಕರ ABC ಕಂಪ್ನಿದು ಎಲ್ಲ ಇಂಟ್ಯಾಂಜಿಬಲ್ ಅಸೆಟ್ಸ್ನ ಎಕ್ವೈರ್ ಮಾಡ್ತಾ ಇದೆ XYZ ಕಂಪನಿ. XYZ ಕಂಪನಿ ಪೇ ಮಾಡ್ತಾ ಇದೆ ಪರ್ಚೇಸ್ ವ್ಯಾಲ್ಯೂ ಬೇಸಸ್ ಮೇಲೇ ಏನು ಮಾಡ್ತಿದೆ, ಪೇ ಮಾಡ್ತಾ ಇದೆ ABC ಕಂಪ್ನಿಗೆ. ಓಕೆ. ಸೊ ಇಲ್ಲಿ ಏನು 20,000 ಕ್ರಿಯೇಟ್ ಆಗ್ತದೆ, ಇಟ್ ಈಸ್ ದ ಆ್ಯಕ್ಚುಯಲ್ ಗುಡ್ವಿಲ್ ಆಫ್ ABC ಕಂಪನಿ ಅಂತೇಳಿ. ಓಕೆ. ಸೊ ಇಲ್ಲಿ ಗುಡ್ವಿಲ್ನ ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತಾರೆ, ಸೊ ಫಸ್ಟ್ ಒನ್, ಯಾವುದೇ ಒಂದು ಕಂಪನಿ ಬೇರೆ ಕಂಪನಿನ ಎಕ್ವೈರ್ ಮಾಡುವಾಗ, ಅಂದರೆ ಪರ್ಚೇಸ್ ಮಾಡುವಾಗ ತನ್ನಲ್ಲಿರುವ ಗುಡ್ವಿಲ್ ಅಮೌಂಟ್ ಎಷ್ಟು ಅಂತೇಳಿ ಫೈಂಡ್ ಔಟ್ ಮಾಡಲಿಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಗುಡ್ವಿಲ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ ಎಕ್ವಿಸೇಷನ್ ಟೈಮ್ನಲ್ಲಿ. ಮತ್ತೊಂದು ವ್ಯಾಲ್ಯೂ ಟೈಮ್ನಲ್ಲಿ. ವ್ಯಾಲ್ಯೂ ಮೀನ್ಸ್ ಸಪೋಸ್ ಎಕ್ವೈರ್ ಮಾಡಬೇಕಂತೇನಿಲ್ಲ, ತನ್ನ ಕಂಪನಿಯಲ್ಲಿರುವಂತಹ ಗುಡ್ವಿಲ್ ಎಷ್ಟು ಅಂಥೇಳಿ
ಅಂದರೆ ಅವ್ರದ್ದೇ ಕಂಪನಿಯಲ್ಲಿ ಎಷ್ಟು ಗುಡ್ವಿಲ್ ಆಗಿದೆ ಅಂಥೇಳಿ, ಎಷ್ಟು ಅಮೌಂಟ್ ಬಂದಿದೆ ಅಂತೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ಕೂಡ ಅವ್ರೇನು ಮಾಡ್ಬೋದು, ಇಂಟರ್ನಲ್ಲಿನೂ ಕೂಡ ಅವ್ರದ್ದೇ ಕಂಪನಿ ಇದೆ, ಅವರೇ ಫೈಂಡ್ ಔಟ್ ಮಾಡಲಿಕ್ಕೆ, ಅವರೇ ಅಬ್ಸರ್ವೇಷನ್ ಮಾಡಲಿಕ್ಕೆ, ಫೈಂಡ್ ಔಟ್ ಮಾಡಲಿಕ್ಕೂ ಕೂಡ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದರೆ ಫಸ್ಟ್ ಒನ್ ಏನಿದೆ ಎಕ್ವಿಸೇಷನ್, ಸೆಕೆಂಡ್ ಒನ್ ವ್ಯಾಲ್ಯೂ. ಎಕ್ವಿಸೇಷನ್ ಅಂದರೆ ಒಂದು ಕಂಪ್ನಿ ಬೇರೆ ಕಂಪ್ನಿನ ಎಕ್ವೈರ್ ಮಾಡೋ ಮುಂದೆ ಅವಾಗ ಒಂದು ಸಲ ನಾವು ಗುಡ್ವಿಲ್ ಕ್ಯಾಲ್ಕುಲೇಟ್ ಮಾಡ್ತೇವೆ, ಎಷ್ಟು ಗುಡ್ವಿಲ್ ಆ್ಯಕ್ಚುಲಿ ಕ್ರಿಯೇಟೆಡ್ ಆಗಿದೆ. ಆ್ಯಂಡ್ ಮತ್ತೊಂದು ವ್ಯಾಲ್ಯೂ ಮೀನ್ಸ್ ಇಂಟರ್ನಲಿ, ಅಂದರೆ ಬೇರೆಯವ್ರಿಗೆ ಎಕ್ವೈರ್ ಮಾಡಬೇಕಂತೇನಿಲ್ಲ, ಅವ್ರದ್ದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ಸ್, ಅವ್ರದ್ದೇ ಒಂದು ತೃಪ್ತಿಗಾಗಿ ಎಷ್ಟು ಗುಡ್ವಿಲ್ ಬಂದಿದೆ, ಎಷ್ಟು ಅಂದರೆ ನಾವು ಎಷ್ಟು ಪ್ರೊಡ್ಯೂಸ್ ಮಾಡಿದ್ದೇವೆ, ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಸೇಲ್ಸ್ ಮಾಡಿದ್ದೇವೆ, ಯಾವ ರೀತಿ ಗುಡ್ವಿಲ್ಸ್ ಅಂದರೆ ಕ್ರಿಯೇಟೆಡ್ ಮಾಡಿದ್ದೇವೆ. ಸೊ ಇದನ್ನು ತಮ್ಮಲ್ಲಿ ತಾವೇ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಆ ರೀತಿ ಕಂಪ್ನಿ ಕೂಡ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ನಾವು ಅಂಡರ್ಸ್ಟ್ಯಾಂಡಿಂಗ್ ಟೈಪ್ಸ್ ಆಫ್ ಗುಡ್ವಿಲ್. ಸೊ ದೇರ್ ಆರ್ ದ ಟೂ ಟೈಪ್ಸ್, purchased goodwill and non-purchased goodwills. So already say purchased goodwill means it is a acquiring, means acquisitions one company purchase to another company. And second one non-purchased goodwill. Non-purchased goodwill means internally generated, just like a good name, good reputation, good sales. ಓಕೆ, ಇಟ್ ಈಸ್ ಅ ನಾನ್ ಪರ್ಚೇಸ್ ಗುಡ್ವಿಲ್. ಮೀನ್ಸ್ ಪರ್ಚೇಸ್ ಗುಡ್ವಿಲ್ ಅಂತ ಹೇಳಿದರೆ ಇಲ್ಲಿ ಒಂದು ಕಂಪನಿ ಬೇರೆ ಕಂಪನಿಯಿಂದ ಎಕ್ವೈರ್ ಮಾಡಿ ಗುಡ್ವಿಲ್ನ ಕ್ರಿಯೇಟೆಡ್ ಮಾಡ್ತದೆ. ನಾನ್ ಪರ್ಚೇಸ್ ಗುಡ್ವಿಲ್ ಮೀನ್ಸ್ ಒಂದು ಕಂಪನಿ ಬೇರೆ ಕಂಪನಿ ಎಕ್ವೈರ್ ಮಾಡದೆ ತನ್ನಲ್ಲಿರುವಂತಹ ಕಂಪನಿಯ ಗುಡ್ವಿಲ್ನ ತಾನೇ ಕ್ರಿಯೇಟ್ ಮಾಡ್ತದೆ. ಯಾವ ರೀತಿ? ವ್ಯಾಲ್ಯೂ ಆಫ್ ಗುಡ್ ನೇಮ್, ಗುಡ್ ರೆಪ್ಯುಟೇಷನ್ಸ್, ಗುಡ್ ಸೇಲ್ಸ್. ಸೊ ಈ ರೀತಿ ಏನು ಮಾಡ್ತದೆ, ತನ್ನಲ್ಲಿರುವಂಥ ಗುಡ್ವಿಲ್ನ ಕ್ರಿಯೇಟೆಡ್ ಮಾಡ್ಕೋಬೋದು. ಇಟ್ ಈಸ್ ದ ಡಿಫ್ರೆನ್ಸಸ್ ಆಲ್ಸೋ ಆ್ಯಂಡ್ ಟೈಪ್ಸ್ ಆಫ್ ಗುಡ್ವಿಲ್ ಆಲ್ಸೋ. ಇಟ್ ಈಸ್ ಅ ಪರ್ಚೇಸ್ ಗುಡ್ವಿಲ್ ಆ್ಯಂಡ್ ನಾನ್ ಪರ್ಚೇಸ್ ಆಫ್ ಗುಡ್ವಿಲ್ಸ್. ಈಗ ಜಸ್ಟ್ ಬಿಫೋರ್ ನಾನು ಟೈಪ್ಸ್ ಆಫ್ ಗುಡ್ವಿಲ್ ಅಂತ ಹೇಳಿದೆ, ಇದನ್ನು ಸ್ವಲ್ಪ ನಾವು ಡಿಟೇಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡುವ. ಸೊ ಫಸ್ಟ್ ಒನ್ ಏನು ಹೇಳಿದೆ, ಪರ್ಚೇಸ್ ಆಫ್ ಗುಡ್ವಿಲ್. ಪರ್ಚೇಸ್ ಆಫ್ ಗುಡ್ವಿಲ್ ಮೀನ್ಸ್ ಇಟ್ ಈಸ್ ಅ ಎಕ್ಸಸ್ ಆಫ್ ಪರ್ಚೇಸ್ ಪ್ರೈಸ್. ಎಕ್ಸಸ್ ಆಫ್ ಪರ್ಚೇಸ್ ಪ್ರೈಸ್ ಓವರ್ ದ ಫೇರ್ ವ್ಯಾಲ್ಯೂ. ಫೇರ್ ವ್ಯಾಲ್ಯೂ ಪ್ರೈಸ್ಗಿಂತ ಪರ್ಚೇಸ್ ಪ್ರೈಸ್ ಏನಿರಬೇಕು, ಹೆಚ್ಚಿಗೆ ಇರಬೇಕು. ಆಗ ತಾನೇನು ಮಾಡ್ಬೋದು, ನಾವು ಗುಡ್ವಿಲ್ನ ಕ್ರಿಯೇಟ್ ಮಾಡ್ಕೋಬೋದು. ಯಾವುದ್ರ ಬೇಸಸ್ ಮೇಲೆ? ಅಸೆಟ್ಸ್ ಬೇಸ್ ಮೇಲೆ. ಓಕೆ, ಸೊ ಅದರಲ್ಲಿ ಒಂದು ಕಂಪನಿ ಬೇರೆ ಕಂಪನಿನ ಎಕ್ವೈರ್ ಮಾಡೋ ಮುಂದೆ ಯಾವ್ಯಾವ ರೀತಿಯ ಫ್ಯಾಕ್ಟರ್ಸ್ಗಳು ಗುಡ್ ರೆಪ್ಯೂಟೆಡ್ ಕಂಪನಿಯಲ್ಲಿ ಇರಬೇಕಾಗ್ತದೆ ಅಂಥೇಳಿ. ಸೊ ಅದರಲ್ಲಿ ದೇರ್ ಆರ್ ದ ಪರ್ಚೇಸ್ ಆಫ್ ಗುಡ್ವಿಲ್ಸ್, ದೇರ್ ಆರ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಇಸ್ ದೇರ್. ಸೊ ಫಸ್ಟ್ ಒನ್ ಎಕನಾಮಿಕ್ ಆಫ್ ಸ್ಕೇಲ್ಸ್. ಅಂದರೆ ಗುಡ್ ರೆಪ್ಯೂಟೆಡ್ ಕಂಪನಿಯನ್ನು ಬೇರೆ ಕಂಪನಿ ಎಕ್ವೈರ್ ಮಾಡೋ ಮುಂದೆ ಸೊ ಫಸ್ಟ್ ಏನು ಬೇಕು, ಎಕನಾಮಿಕ್ ಆಫ್ ಸ್ಕೇಲ್ಸ್. ಅಂದರೆ ಯಾವ ರೀತಿ ಸೇವ್ ಮಾಡ್ತಾ ಇದೆ ಕಾಸ್ಟ್ಗಳನ್ನು, ಯಾವ ರೀತಿ, ಜಸ್ಟ್ ಲೈಕ್ ಪ್ರೊಡಕ್ಷನ್ಸ್, ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್. ಅಂದರೆ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾಯಿದೆ, ಯಾವ ರೀತಿ ಸೇಲ್ ಮಾಡ್ತಾಯಿದೆ, ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಅಂದರೆ ಡಿಫ್ರೆಂಟ್ ಚಾನಲ್ಸ್ಗಳ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದೆ ಅಂಥೇಳಿ. ಸೊ ಈ ರೀತಿ ಅಡ್ವರ್ಟೈಸ್ಮೆಂಟ್, ಸೊ ಯಾವ ರೀತಿ ಸೇವ್ ಮಾಡ್ತಾ ಇದೆ ಕಾಸ್ಟ್ಗಳನ್ನು, ಅದು ಕೂಡ ಈ ರೀತಿ ಫ್ಯಾಕ್ಟರ್ಸ್ಗಳು ಆ ಗುಡ್ ರೆಪ್ಯೂಟೆಡ್ ಕಂಪನಿಯಲ್ಲಿ ಇರಬೇಕು. ಆವಾಗಷ್ಟೇ ನಾವೇನು ಮಾಡ್ಬೋದು, ಗುಡ್ ಪರ್ಚೇಸ್ ಗುಡ್ವಿಲ್ನ ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಸೆಕೆಂಡ್ ಒನ್ ಫಿಸ್ಕಲ್ ಅಡ್ವಾಂಟೇಜಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಯಾವ ರೀತಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೇವೆ, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ, ಗೌರ್ಮೆಂಟ್ನ ಯಾವ್ಯಾವ ರೀತಿ ರೂಲ್ಸ್ಗಳು ಇದ್ದಾವೆ ಅಂತೇಳಿ. ನೆಕ್ಸ್ಟ್ ಅಬಿಲಿಟಿ ಟು ಜನ್ರೇಟ್ ಮಾರ್ಕೆಟ್. ಅಬಿಲಿಟಿ ಟು ಜನ್ರೇಟ್ ಮಾರ್ಕೆಟ್ ಮೀನ್ಸ್ ಯಾವ ರೀತಿ ಮಾರುಕಟ್ಟೆಯ ವಿವಿಧ ಸರ್ವೀಸಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಟು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಂತಿದೆ. ಆವಾಗಷ್ಟೇ ನಮ್ಮದೊಂದು ಗುಡ್ವಿಲ್ನ ಕ್ರಿಯೇಟ್ ಮಾಡ್ಕೋಬೋದು. ಬಿಕಾಸ್ ಗುಡ್ವಿಲ್ ಕ್ರಿಯೇಟ್ ಆಯ್ತು ಅಂದರೆ ಆಬ್ವಿಯಸ್ಲಿ ಇಟ್ ಈಸ್ ಅ ಗುಡ್ ರೆಪ್ಯೂಟೆಡ್ ಕಂಪನಿನ ಕ್ರಿಯೇಟ್ ಮಾಡ್ಕೋಬಹುದು ಅಂತೇಳಿ. ಸೊ ನೆಕ್ಸ್ಟ್ ಅಬಿಲಿಟಿ ಟು ಗ್ಯಾರಂಟಿ ಸಪ್ಲೈಸ್. ಸೊ ಕಂಪನಿ ಯಾವ ರೀತಿ ಸಪ್ಲೈ ಮಾಡ್ತಾ ಇದೆ, ಟೀಮ್ಸ್ಗಳ ಮುಖಾಂತರ ಸರ್ವೀಸಸ್ನ ಪ್ರೊವೈಡ್ ಮಾಡ್ತಾ ಇದೆ, ಆ ಸರ್ವೀಸ್ ಮಾಡುವಂಥ ಸಪ್ಲೈ ಮಾಡುವಂತಹವರಿಗೂ ಕೂಡ ಯಾವ ರೀತಿ ಪೇ ಮಾಡ್ತಾ ಇದೆ ಅಮೌಂಟ್ಗಳನ್ನು, ಅದು ಕೂಡ ಫ್ಯಾಕ್ಟರ್ಸ್ಗಳು ಈ ಕಂಪ್ನಿಯಲ್ಲಿ ಇರಬೇಕು. ಬಿಕಾಸ್ ಇದ್ರ ಬೇಸಿಸ್ ಮೇಲೇ ಒಂದು ಗುಡ್ವಿಲ್ನ ಕ್ರಿಯೇಟ್ ಮಾಡಿದೆ, ಗುಡ್ ರೆಪ್ಯುಟೇಷನ್ನ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಲಾಸ್ಟ್ ಒನ್ ಫೈನಲಿ ಅದರ ನಂತರ ಕಾಸ್ಟ್ ಆಫ್ ಎಕ್ವಿಸೇಷನ್ನ ಕೂಡ ಗುಡ್ವಿಲ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಕಂಪನಿ ಮತ್ತೊಂದು ಕಂಪ್ನಿನ ಎಕ್ವೈರ್ ಮಾಡೋ ಮುಂದೆ ಅಲ್ಲಿ ಏನು ಮಾಡ್ತೀವಿ, ಇದೆಲ್ಲ ರೀತಿಯ ಫ್ಯಾಕ್ಟರ್ಸ್ಗಳು ಅಲ್ಲಿ ಇತ್ತಂದ್ರಷ್ಟು ನಾವೇನು ಮಾಡ್ಬೋದು, ಒಂದು ಗುಡ್ವಿಲ್ ರೆಪ್ಯೂಟೆಡ್ ಗುಡ್ವಿಲ್ ಕಂಪನಿಗಳನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು ಆ್ಯಂಡ್ ಎಕ್ವೈರ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಒನ್ ನಾನ್ ಪರ್ಚೇಸ್ ಗುಡ್ವಿಲ್ ಅಂತೇಳಿ. ಇಟ್ ಈಸ್ ಇಂಟರ್ನಲಿ ಜನ್ರೇಟೆಡ್ ಅಂತ ಹೇಳಿದರೆ ವಿತೌಟ್ ಎನಿ ಎಕ್ವೈರಿಂಗ್ ಅದರ್ ಕಂಪನಿನ ಎಕ್ವೈರ್ ಮಾಡದೆ
ತಾನಾಗಿಯೇ ಇಂಟರ್ನಲಿ ಕ್ರಿಯೇಟೆಡ್ ಮಾಡ್ತದೆ ತನ್ನ ಒಂದು ಗುಡ್ ವಿಲ್ ಆ್ಯಂಡ್ ಗುಡ್ ರೆಪ್ಯುಟೆಡ್, ಗುಡ್ ನೇಮ್, ಗುಡ್ ಪ್ರೊಡಕ್ಷನ್ಸ್ ಆ್ಯಂಡ್ ಇನ್ಕ್ರೀಸಿಂಗ್ ಆಫ್ ಸೇಲ್ಸ್. ಸೊ ಇದರಲ್ಲಿ ಯಾವ್ಯಾವ ರೀತಿಯ ಫ್ಯಾಕ್ಟರ್ಸ್ಗಳು ಇತ್ತಂದರೆ ನಾವು ಒಂದು ರೆಪ್ಯುಟೆಡ್ ಕಂಪನಿನ ಕ್ರಿಯೇಟ್ ಮಾಡ್ಕೋಬೋದು. ದೇರ್ ಆರ್ ದ ಫ್ಯಾಕ್ಟರ್ಸ್. ಫಸ್ಟ್ ಒನ್ ಸುಪೀರಿಯರ್ ಮ್ಯಾನೇಜ್ಮೆಂಟ್, ಅಂದರೆ ಒಂದು ಒಳ್ಳೆಯ ಟೀಮ್ ಇದೆ, ಗುಡ್ ಟೀಮ್ ಇದೆ. ಅದನ್ನು ಯಾವ್ಯಾವ ರೀತಿಯನ್ನು ನಾವೇನು ಮಾಡ್ಬೋದು, ಗುಡ್ ಟೀಮ್ಗಳ ಮುಖಾಂತರ, ಗುಡ್ ಮ್ಯಾನೇಜ್ಮೆಂಟ್ಗಳ ಮುಖಾಂತರ ನಾವೇನು ಮಾಡ್ಬೋದು, ಗ್ರಾಹಕರಿಗೆ, ಕಸ್ಟಮರ್ಸ್ಗಳಿಗೆ ವಿವಿಧ ರೀತಿಯ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಒನ್ ಔಟ್ಸ್ಟ್ಯಾಂಡಿಂಗ್ ಸೇಲ್ಸ್ ಮ್ಯಾನೇಜರ್, ಮೀನ್ಸ್ ಸೇಲ್ಸ್ ಮಾಡುವಂಥ ಮ್ಯಾನೇಜರ್ಸ್ ಕೂಡ ಏನಾಗಿರಬೇಕು, ಯೂನಿಕ್ ಆ್ಯಂಡ್ ಅಂದರೆ ಐಡಿಯಾಸ್ಗಳನ್ನು ಕ್ರಿಯೇಟ್ ಮಾಡಿ ಹೆಚ್ಚಿಗೆ ಸೇಲ್ಸ್ ಮಾಡಬೇಕು ಅಂತೇಳಿ. ಮೀನ್ಸ್ ಇಟ್ ಈಸ್ ಅ ಔಟ್ಸ್ಟ್ಯಾಂಡಿಂಗ್, ಹೆಚ್ಚಿಗೆ ಸೇಲ್ಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಎಫೆಕ್ಟಿವ್ ಅಡ್ವರ್ಟೈಸ್ಮೆಂಟ್. ಎಫೆಕ್ಟಿವ್ ಮೀನ್ಸ್ ಯಾವುದೇ ವಸ್ತುಗಳನ್ನು ಅಡ್ವರ್ಟೈಸ್ಮೆಂಟ್ ಮಾಡುವುದು ಅದು ಇಟ್ ಈಸ್ ಅ ಎಫೆಕ್ಟಿವ್ ಇರಬೇಕು, ಅಂದರೆ ಅದು ಗ್ರಾಹಕರಿಗೆ ಎಫೆಕ್ಟಿವ್ ಆಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಸೊ ಇದರಿಂದ ಅವ್ರ ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತದೆ, ನಮ್ಮ ಒಂದು ಸೇಲ್ಸ್ ಹೆಚ್ಚಿಗೆ ನಾವು ಅವರಿಗೆ ಸೇಲ್ ಮಾಡ್ಬೋದು. ಸೊ ಈ ರೀತಿ ಕೂಡ ನಾವು ಏನು ಮಾಡ್ಬೋದು, ಗುಡ್ ವಿಲ್ನ ಕ್ರಿಯೇಟ್ ಮಾಡಿದರೆ ಗುಡ್ ರೆಪ್ಯುಟೇಷನ್ ಕೂಡ ನಮ್ಮ ಕಂಪ್ನಿಗೆ ಬರ್ತದೆ. ನೆಕ್ಸ್ಟ್ ಸ್ಟ್ರಾಟಜಿಕ್ ಲೊಕೇಶನ್ ಮೀನ್ಸ್ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಸ್ಟ್ರಾಟಜಿಕ್ ಬೇಸಿಸ್ ಮೇಲೆ ಗುಡ್ ಪ್ಲೇಸ್, ಪರ್ಟಿಕ್ಯುಲರ್ ಪ್ಲೇಸ್ನ ಆ್ಯಂಡ್ ರೆಗ್ಯುಲರ್ ಕಸ್ಟಮರ್ಸ್ನ ಬೇಸಿಸ್ ಮೇಲೆ ಕೂಡ ನಾವೇನು ಮಾಡ್ಬೋದು, ಗುಡ್ ವಿಲ್ನ ಕ್ರಿಯೇಟ್ ಮಾಡ್ಬೋದು. ಇಟ್ ಈಸ್ ಅ ಟೈಪ್ಸ್ ಆ್ಯಂಡ್ ಡಿಫ್ರೆನ್ಸಸ್ ಆಲ್ಸೋ, ಪರ್ಚೇಸ್ ಗುಡ್ ವಿಲ್ ಆ್ಯಂಡ್ ನಾನ್ ಪರ್ಚೇಸ್ ಗುಡ್ ವಿಲ್. ಓಕೆ.